ಬೆಂಕಿ ಹಾಕಿ ಬೆಂಕಿ ಹಾಕಿ. ಸತ್ಯವಾಗ್ಲೂ ಈ ತರ ಆನೆ ನಾನು ಜರ್ನಿಲೇ ನೋಡಿಲ್ಲ ಗುರು. ಯಾವ್ದು ಗುರು ಇದು ಆನೆ? ಅಪ್ಪ ನಾನು ಲೈಫಲ್ಲಿ ನೋಡೇ ಇಲ್ಲ. ನಾನು ಮಕನ ಆನೆನೆ ತುಂಬಾ ಡೇಂಜರಸ್ ಅಂತಿದ್ದು, ಆದ್ರೆ ಇದು ಯಾವ್ದು ಸಿಂಡ ಅಬ್ಬಾ. ನೆನ್ಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ಸುತ್ತೆ. ಬೆಂಕಿ ಬನ್ನಿ, ಇಷ್ಟೆಲ್ಲ ಬೆಂಕಿ ಹಾಕಿದ್ದೀವಿ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಫುಲ್ ನೋಡಿ. ನನ್ನ ಜರ್ನಿಲೇ ಈ ತರ ವಿಡಿಯೋ, ಈ ತರ ಅಡ್ವೆಂಚರಸ್ ನಾನು ಮಾಡಿಲ್ಲ. ನಾವು ಓಡಿಸ್ಕೊ ಬಂದಿರೋದೇ ಬೇರೆನೆ, ನಮ್ಗೆ ಇಲ್ಲಿ ಸಿಕ್ಕಿರೋದೇ ಬೇರೆನೆ. ನೆನ್ನೆನೆ ಅಡ್ವೆಂಚರ್ ಅಂತ ಅನ್ಕೊಂಡಿದ್ವಿ, ಬಟ್ ಇವತ್ತು ನೆನ್ನೆಗಿಂತ ಸಿಕ್ಕಾಪಟ್ಟೆ ಅಡ್ವೆಂಚರ್ ಗುರು. ನನ್ನ ಲೈಫ್ಲೆ ಈ ತರ ನಾನು ನೋಡೇ ಇಲ್ಲ. ಜೀವ ಮೊದ್ಲು ನೀವ್ ಹೇಳ್ತೀರಿ ಎದ್ರಕಬೇಡ ಅಂತ, ಈ ತರ ಅಂತ ಗೊತ್ತೇ ಇರ್ಲಿಲ್ಲ ನಂಗೆ. ಡೇಂಜರ್. ಬನ್ನಿ ಹೋಗೋಣ ಬನ್ನಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಇಷ್ಟು ದಿನ ಪ್ಲೇಸಿಗೆ ಹೋಗಿ ಸ್ಟಾರ್ಟ್ ಮಾಡ್ತಾ ಇದ್ದೆ, ಬಟ್ ಇವತ್ತು ಮನೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ವಿಡಿಯೋ ಮಾಡೋಕೆ ಹೋಗುವಾಗ ನಮ್ಮ ಮನೆಯಿಂದ ಯಾವ ಥರ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಸದ್ಯಕ್ಕೆ ನಾನು ಎಲ್ಲಿಗೆ ಹೋದರೂ ಊಟ ಮಾಡೋದು ಮರೆತರು ಇದೊಂದು ಮರೆಯಲ್ಲ. ಏನು ಗೊತ್ತಾ? ನಮ್ಮ ಅಮ್ಮನ ಕಾಲಿಗೆ ಮುಗಿಯೋದು. ನೀವು ಅಷ್ಟೇ ಎಲ್ಲಿಗಾದ್ರೂ ಹೊರಗಡೆಗೆ ಹೋಗ್ಬೇಕಾದ್ರೆ, ಒಳ್ಳೆ ಕೆಲ್ಸಗಳು ಮಾಡೋಕೆ ಹೋಗ್ಬೇಕಾದ್ರೆ ಫಸ್ಟು ನಿಮ್ಮ ತಾಯಂದಿರ ಕಾಲಿಗೆ ಬಿದ್ದುಬಿಟ್ಟು ಆಮೇಲೆ ಹೋಗ್ರಿ, ಒಳ್ಳೇದಾಗುತ್ತೆ. ಸೊ ಇದನ್ನ ನಿಜ ವಿಡಿಯೋಗೋಸ್ಕರ ನಿಮ್ಗೆ ತೋರಿಸ್ತಾ ಇಲ್ಲ. ಸೊ ತೋರಿಸಿದ್ರು ತಪ್ಪೇನಿಲ್ಲ. ಇದನ್ನ ನೋಡಿ ಒಂದು 10 ಸೀಟು ಇದನ್ನ ಫಾಲೋ ಮಾಡಿದ್ರೆ ಒಳ್ಳೇದು, ನಿಮಗೆ ಒಳ್ಳೇದು. ಡೈಲಿ ಹೊರಗಡೆಗೆ ಹೋಗುವಾಗ ಇದೊಂದೇ ಡೈಲಾಗ್ ನಮ್ಮಮ್ಮ. ನಾನು ಎಲ್ಗಾದ್ರೂ ಹೊರಗಡೆಗೆ ಹೋಗುವ ಯಾವ ಥರ ಹಂಗೆ ಹೋಗಿದ್ದೆ ನಾವು. ಯಾವತ್ತೂ ಹೋಗ್ಲಿಲ್ಲ ಅಂಜಿನೂ ಹೋಗ್ಲಿಲ್ಲ ನೀನು. ನಾವು ಹೋಗಲ್ಲ ಗಾಶ. ಅದೇನು ನಾನು ಏನಾದರೂ ಅಕಸ್ಮಾತಾಗಿ ನಾ ಮರೆಯಲ್ಲ, ಅಕಸ್ಮಾತ್ ಮರ್ತ್ಬಿಟ್ಟು ಏನಾದರೂ ಹೋದ್ರು ಮತ್ತೆ ವಾಪಸ್ ಬಂದು ಕಾಲಿಗೆ ಬಿದ್ದುಬಿಟ್ಟೆ ಹೋಗೋದು. ಓಕೆ, ಬಾಯ್ ಟಾಟಾ, ಟೇಕ್ ಕೇರ್, ಬಾಯ್. ಇಲ್ಲಿಂದ ನಾನು ಎಲ್ಲಿಗೆ ಹೋಗ್ತೀನಿ? ಇವತ್ತೊಂದು ಅಡ್ವೆಂಚರಸ್ ವೀಡಿಯೋ ಮಾಡೋಣ. ಇಲ್ಲಿ ನಮ್ಮ ಹತ್ರ ಒಂದು ಪಾರ್ಸಲ್ ಇದೆ. ಇದೇನು ಅಂತ ಅಲ್ಲೋಗಿ ತೋರಿಸ್ತೀನಿ ನಿಮಗೆ. ಓಕೆ, ಇದನ್ನು ಎತ್ಕೊಂಡು ಈಗ 5 ಕಿಲೋಮೀಟರ್ ಜರ್ನಿ ಮಾಡಬೇಕಾಯ್ತು. ನಮ್ಮ ಊರುಗಳಲ್ಲಿ ಈ ಕಡೆ ಕತ್ಲಾಯ್ತು ಅಂದರೆ ಯಾರು ಅಂದರೆ ಟೈಮ್ ಆದಮೇಲೆ ಯಾರು ಮನೆಗಳಿಂದ ಹೊರಗಡೆಗೆ ಬರೋದೇ ಇಲ್ಲ, ಎಲ್ಲ ಹೆದರ್ಕೋತಾರೆ. ಸೊ ಇಷ್ಟೊತ್ತಲ್ಲಿ ಹೊರಗಡೆ ಒಂದು ಬೈಕ್ ಓಡಾಡ್ತಿದೆ ಅಂದರೆ ಅದು ನಾನು ಮಾತ್ರ ಸುಮ್ಮನೆ ಒಂಟಿ ಪಿಚಾಸಿ ಥರ ಆ ಕಡೆ ಈ ಕಡೆಗೆ ಓಡಾಡ್ತಾ ಇರ್ತೀನಿ. ಸೊ ಏನೋ ನನಗೆ ಜಾಸ್ತಿ ಭಯ ಆ ಥರ ಏನಿಲ್ಲ. ಭಯ ಇರಬೇಕು, ಬಟ್ ಜಾಸ್ತಿ ಭಯ ಪಡಬಾರ್ದು. ಓಕೆ, ಇವಾಗ ಇಲ್ಲಿಂದ ಹೋಗೋಣ. ಏನೋ ಇಲ್ಲಿ ಸೌಂಡ್ ಆಗ್ತಿದೆ. ನಮ್ಮ ಹಸು, ಇಲ್ಲಿ ನಮ್ಮ ಹಸುಗಳಿಗೆ ಮತ್ತು ಆಡ್ಮರಿಗಳಿಗೆಲ್ಲ ಒಂದು ಸೆಡ್ ಮಾಡಬೇಕು ಗೈಸ್. ಆದಷ್ಟು ಬೇಗ ಮಾಡ್ತೀನಿ, ಪ್ಲ್ಯಾನಿಂಗ್ ಇದೆ, ಮಾಡೋಣ ಮುಂದೆ. ಸದ್ಯಕ್ಕೆ ಅದನ್ನೆಲ್ಲ ಮುಂದೆ ಮಾತಾಡೋಣ. ಇವಾಗ ಈ ಪಾರ್ಸಲ್ ಎತ್ಕೊಂಡು ಇಲ್ಲಿಂದ ಹೋಗೋಣ ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಗೊತ್ತಾಗುತ್ತೆ. ಹೋಗೋಣ ಬನ್ನಿ. ಇವಾಗ ಡಿಸೆಂಬರ್ ಅಲ್ವಾ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಓಕೆ, ಫೈನಲಿ ಬಂದೆ ನಮ್ಮ ಡೈರೆಕ್ಟರ್ ಅವರ ತೋಟಕ್ಕೆ. ಸೀಕ್ರೆಟಾಗಿ ಬಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು, ಬಟ್ ನಾನು ಅಲ್ಲಿ ಬರುವಾಗಲೇ ನೋಡ್ಬಿಟ್ರು. ಇದು ರೋಡು ಡೈರೆಕ್ಟ್ ಸ್ಟ್ರೈಟ್ ಇದೆಯಲ್ಲ, ನಾನು ಅಲ್ಲಿಂದ ಬರುವಾಗಲೇ ಗೊತ್ತಾಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಒಂದಿನ ಗೊತ್ತಿಲ್ಲದೆ ಇರೋಕ್ಕೆ ಬಂದು ಪ್ರ್ಯಾಂಕ್ ಮಾಡೋಣ. ನಿಮ್ಮ ಮಾವ ಇಲ್ಲಿ ಹಿಂಗಂತವನಿ ಅಲ್ಲಿ ಹೇಳ್ಬೇಡಿ ಅಂತ. ನಿಮ್ ಕಾಣಿಲ್ವ ಅಲ್ಲಿ? ಮಾತಾಡ್ತಾ ಇದ್ದೆ ನಾನು ಹಿಂಗ ಅಂದಿ. ವೈಟ್ ಕಲರ್ ಕಟ್ತಿಲ್ಲ, ನಾನು ಫೋನಲ್ಲಿ ಮಾತಾಡ್ತಿದ್ದಿಲ್ಲ, ಸುಮ್ಮನೆ ಅಲ್ಲಿಂದ ಮಾಡ್ಕೊಂಡ್ಬಿಡಿ. ಹಂಗ ಚೆನ್ನಾಗಿರಲ್ಲ. ಓಕೆ, ಫೈನಲಿ ಬಂದೆ ನಮ್ಮ ಡೈರೆಕ್ಟರ್ ಅವರ ತೋಟಕ್ಕೆ. ಸೊ ಇಲ್ಲಿಂದಾನೆ ಇವತ್ತು ನೈಟು ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿರುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಆನೆಗಳು ರೀ. ಆವತ್ತು ನೋಡಿದ್ರಲ್ಲ ಮಕನ ಆನೆ ಯಾವ ಥರ ಅಟ್ಟಿಸ್ಕೊಂಡು ಬರ್ತಾಯಿತ್ತು ಅಂತ. ಇವತ್ತು ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಹೋಗೋಣ ಅಡ್ವೆಂಚರ್ ಮಾಡೋದಕ್ಕೆ. ಏನೋ ಒಂದು ಪಾರ್ಸಲ್ ತಗೊಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನ ಓಪನ್ ಮಾಡೋಣ ಬನ್ನಿ. ಅಲ್ಲಿ ಹೋಗಿ ಇದು ಅನ್ಬಾಕ್ಸ್ ಮಾಡೋಣ ಬನ್ನಿರಿ. ಪಾರ್ಸಲ್ ಕೊತ್ತಿನೇ ಎದುರಿಸುತ್ತೆ ಅಲ್ಲ ನಂಗೆ. ಆನೆಗೆ ಎದುರ್ಕನಿಲ್ಲ ಗೈಸ್, ನೆನ್ನೆ ಡೈರೆಕ್ಟರ್ ಮುಂದೆ ಕೊತ್ತಿಗೆ ಎದುರ್ಕೊಬಿಟ್ನಲ್ಲ. ಓಕೆ, ಇದು ಪಾರ್ಸಲ್ ಓಪನ್ ಮಾಡಿರಿ. ಇವಾಗ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀವಿ.
ಗೈಸ್ ನಿಮಗೆ ಮುಖದಲ್ಲಿ ಆ ಕಲೆ ಈ ಕಲೆ ಮತ್ತೆ ಹೊಟ್ಟೆಲಿ ಸರಿ ಇಲ್ಲ, ಸರಿಯಾಗಿ ಆರೋಗ್ಯ ಆಗ್ತಾ ಇಲ್ಲ, ಆ ಥರ ಎಲ್ಲ ತೊಂದರೆ ಇದ್ದರೆ ಒಂದೇ ಸೊಲ್ಯೂಷನ್. ಸೊ ನಿಜ ಹೇಳ್ತಾ ಇದ್ದೀನಿ, ನೀವು ಪ್ರತಿದಿನ ಇದನ್ನು ಕುಡಿದ್ರೆ ಮುಖ ಪಳ ಅಂತ ಹೊಳೆಯುತ್ತೆ. ಸೊ ಏನದು ಇದೇ ನೋಡ್ರಿ, ಎಳ್ನೀರು, ಫ್ರೆಶ್ ಎಳ್ನೀರು. ಇದೇನು ಪ್ರಮೋಷನ್ ಅಲ್ಲ ಅಂತ ಅನ್ಕೋಬೇಡಿ, ಪ್ರಮೋಷನ್ ಅನ್ಕೊಳ್ಳಿ, ಏನಿಲ್ಲ. ಇದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಗೂ ಒಳ್ಳೆಯದು, ನಮ್ಮ ರೈತರಿಗೂ ಒಳ್ಳೆಯದು, ನಮ್ಮ ರೈತರಿಗೂ ಹೆಲ್ಪ್ ಆಗುತ್ತೆ. ಸೊ ಇನ್ಮೇಲೆ ಯಾರ್ಯಾರು ಆ ಜ್ಯೂಸ್ ಈ ಜ್ಯೂಸು ಕೆಮಿಕಲ್ ಜ್ಯೂಸ್ಗಳು ಕುಡಿಯೋ ಬದಲು ಕುಡೀರಿ ಎಳ್ನೀರನ್ನ, ನಮ್ಮ ರೈತರು ಬೆಳೆದಿರೋ ಎಳ್ನೀರನ್ನ ಕುಡಿದು ನೋಡಿ. ಕಂಟಿನ್ಯೂಸ್ 1 ತಿಂಗಳು ಕುಡೀರಿ, ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಇವಾಗ ನಾವು ತಂದಿರೋ ಪಾರ್ಸಲ್ ಇದೆ ಎಳ್ನೀರು. ಈ ಚಳಿಲಿ ಎಳ್ನೀರು ಕುಡಿಯೋಣ, ಚೆನ್ನಾಗಿರುತ್ತೆ. ನೋಡಿ ನೆನ್ನೆ ಏನಾಯ್ತು ಅಂದ್ರೆ, ಇದಕ್ಕಿದ ನೈಟು ಮಲ್ಗಾವನಿ, ಇದಕ್ಕಿದಾಗಲೇ ಏನೋ ರಬ್ ಅಂತ ಸೌಂಡ್ ಬಂತು. ಏನಂತ ಹೊರಗಡೆಗೆ ಬಂದು ನೋಡಿದ್ರೆ ಒಂದು ತಾರ ಎಳ್ನೀರು, ಇದಕ್ಕಿದಾಗಲೇ ಅದು ಭಾರ ತಡಿನರದು ಬಿದ್ದೋಗಿದೆ. ಒಂದು ತಾರಲ್ಲಿ 40 ಎಳ್ನೀರು ಇತ್ತು ಗೈಸ್. ಕೊಚ್ಚಿ ಕುಡೀರಿ, ಇವಾಗ ಕುಡಿಬೇಕು. ಒಳ್ಳೆ ಚಳಿ ಅಲ್ಲ, ಇದು ಕುಡಿಬೇಕು. ಇನ್ನು ನಮ್ಮ ಬಾಯ್ಸ್ಗಳು ಯಾರು ಬಂದಿಲ್ಲ, ಗಂಡುಗಲಿ ಕುಮಾರರು ಎಲ್ಲ ಊಟ ಮಾಡಕ್ ಹೋಗೋರೆ, ಎಲ್ಲ ಊಟ ಮಾಡಕ್ ಹೋಗೋರೆ. ಬಂದಿದ್ದಾನೆ ನೋಡ್ರಿ. ಇದೇ ತರ ಊಟ ಮಾಡೋದಕ್ಕೂ ನೆಮ್ಮದಿ ಇಲ್ಲ, ಕುಡಿಯೋದಕ್ಕೂ ನೆಮ್ಮದಿ ಇಲ್ಲ. ನೋಡಿ ಸೌಂಡ್ ಆಗ್ತಿದೆ ಅಂದ್ಬಿಟ್ಟು ಇವಾಗ ಹೋಗ್ಬೇಕು. ಇವಾಗ ಅಡ್ವೆಂಚರ ಸ್ಟಾರ್ಟ್ ಮಾಡೋಣ. ಇರಿ ಇನ್ನು ಫಸ್ಟ್ ಫೋನ್ ಮಾಡಿ ಕೇಳ್ಕೊಳ್ಳೋಣ ಆನೆ ಬಂದಿದೆಯಾ ಏನಂತ. ಏನು ಬಂದಿದ್ದ ಹಲೋ 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 ಹೊರಗಡೆ ಬಂದ್ ಮಾತಾಡ. ಬಂದಿದ್ದ ಎತ್ತಾವ ಬತ್ತಾವೆ. ಏ ಇಲ್ಲ, ಈಗ ಅವ ಅಣ್ಣ ಬಂದವ್ರೆ, ಈಗ ಅಣ್ಣ ಬಂದವ್ರೆ ಬತ್ತಾವಿ. ಗೆಲ್ಲಿದಾರೆ ತೋಟ್ಲನಿ, ನಿಮ್ಮ ಹೊಲ್ತಂಗ್ ಬರ್ಲಿಯಾ? ಅಲ್ಲಿ ಬರೋ ಹೋದ್ರೆ ಟ್ಯಾಕ್ಟ್ರಿ, ನಮ್ ಟ್ಯಾಕ್ಟ್ರಿ ಫೋನ್ ಬಂದ ಅಲ್ಲಿಗೆ. ಊಟನ ಮಕನೋ ಊಟ ಅಲ್ಲಿ ಬರೋದು, ಮಕನ ಇಲ್ಲಿ ಬರೋದು. ನಮ್ ಟ್ಯಾಕ್ಟ್ರಿ ಫೋನ್ ಊಟ ಆದ್ರೆ ತೊಂದ್ರೆ ಇಲ್ಲ, ಹೊಡೀರಿ ಪರವಾಗಿಲ್ಲ. ಒಟ್ನಲ್ಲಿ ಹೋಗಿದ್ ಬಂದ್ರು ಸುಸ್ತಾಗಿರುತ್ತೆ, ಆಮೇಲೆ ಕುಡಿಬೋದಲ್ವಾ. ಓಕೆ, ಇವಾಗ ಏನ್ ಫಸ್ಟ್ ಅಡ್ವೆಂಚರ್ ಮಾಡಿ ಅಲ್ಲಿ ಆನೆ ಬಂದಿದೆ, ಮತ್ತೆ ಅದನ್ನ ಓಡಿಸ್ಬಿಟ್ಟು ಬರೋ ತನಕ ಹೆಂಗೂ ಸುಸ್ತಾಗಿರುತ್ತೆ. ಆ ಸುಸ್ತಾದ್ಮೇಲೆ ಕುಡಿದಾಗ ನಮ್ಗೆ ಎನರ್ಜಿ ಸಿಗುತ್ತೆ. ಓಕೆ ನೋಡಿ, ನನಗಿಂತ ಧೈರ್ಯವಂತರು ಅಂದ್ರೆ ಇವ್ರೆ. ಆದ್ರೆ ಹಂಗಂದ್ರೆ ಉಲ್ಟಾ ತಿಳ್ಕೊಳ್ಳಿ, ನನಗಿಂತ ಭಯ ಅಂದ್ರೆ ಇಲ್ಲ ಡೈರೆಕ್ಟರ್ಗೆ ಏನೋ ಮಿಸ್ಸು, ಡೈರೆಕ್ಟರ್ಗೆ ಇದು ಮಿಸ್ಸು. ಇದು ಹಾಕಳ್ದೆ ಹೋದ್ರೆ ಡೈರೆಕ್ಟರ್ಗೆ ಕಳೆ ಇಲ್ಲ. ಕಮ್ಮಿ ಓಕೆ, ನಮ್ಮ ಬಾಯ್ಸ್ ಇನ್ನೂ ಬಂದಿಲ್ಲ ಗೈಸ್, ಅವರೆಲ್ಲ ಬರಲಿ. ಸೊ ಅವ್ರು ಬರೋದಕ್ಕೂ ಮುಂಚೆನೆ ನಾವೇ ಹೋಗ್ತಾ ಇದ್ದೀವಿ, ನಾನು ಮತ್ತು ಡೈರೆಕ್ಟ್ರು ಮತ್ತು ಮಾವ. ಅವ್ರ ಹೆಸರೇ ಮಾವ ಅಂತ. ಮಾವ, ಅವ್ರ ಹೆಸರೇ ಮಾವ. ಇನ್ಮೇಲೆ ಹೊಸ ನಮ್ಕಣ್ಣ ಗೈಸ್, ಮಾವ. ನಮ್ಗೇನಾದರೂ ಬೇಜಾರಾದಾಗ, ದುಃಖ ಆದಾಗ ಇಲ್ಲೇ ಪಕ್ಕದಲ್ಲೇ ಬಾವಿ ಇದೆ, ಬೇಕಾದ್ರೆ ಬಂದು ಬೀಳ್ಬೋದು. ಬೇಜಾರೈತೆ ಅಂತಿದೆಯಲ್ಲ ಡೈರೆಕ್ಟ್ರೆ, ಅಕ್ಕಿ ಕೊಟ್ಬಿಡ್ತೇನೆ. ಹಲೋ ಸ್ವಾಮಿ, ಬನ್ನಿ ಕಾಟನ್ ಹೊಲ್ದು ಬಂದವ್ರ. ಅವಣ್ಣ ನೀವೇ ಬರಬೇಕು ಅಂತವ್ರೆ, ಕೊಡ್ತೀನಿ ಅವ್ರ ಕೇಳಿ. ಹಲೋ ಸ್ವಾಮಿ ಎಲ್ಲಿದ್ದಾರೆ? ಬನ್ನಿ ಸ್ವಾಮಿ. ಟ್ರ್ಯಾಕ್ಟರ್ ಇವಾಗ ಮಾದಪ್ಪ ಎತ್ಕೊ ಬರ್ತಿದ್ದೇನಂತ. ಓಕೆ, ಇನ್ನೂ ಹೋಗಿಲ್ಲ ಗೈಸ್. ಅಲ್ಲಿ ಸ್ವಾಮಿ, ಅದೇ ಟ್ರ್ಯಾಕ್ಟರ್ ಡ್ರೈವರ್ ಇದ್ರಲ್ಲ ಒಬ್ರು ಸ್ವಾಮಿ, ಅವ್ರೊಬ್ರೆ ಆನೆನ ಓಡಿಸೋದು. ಅದಕ್ಕೆ ಅವ್ರು ಬರ್ಲಿ ಅನ್ಬಿಟ್ಟು ವೇಟ್ ಮಾಡ್ತಾ ಇದ್ವಿ. ಇವಾಗ ನೋಡ್ರಿ ಬಂದ್ರು. ನಮ್ ಎಲ್ರಿಗಿಂತ ಧೈರ್ಯವಂತರು ಅಂದ್ರೆ ಸ್ವಾಮಿ. ಮಕಾನ ಆನೆನ ಹತ್ತಿರಕ್ಕೆ ಹೋಗಿ ಓಡಿಸ್ತಿದ್ರು ಇವ್ರೊಬ್ರೆ. ಆದ್ರೆ ಅವರೇ ಎದುರ್ಕೊಂಡಿದ್ದಾರೆ ಇವತ್ತು. ಸೊ ಇವಾಗ ಅವರು, ನಾನು, ಮಾವ, ಡೈರೆಕ್ಟ್ರು ಎಲ್ಲರೂ ಹೋಗೋಣ. ಬಟ್ ಇನ್ನ ಟ್ಯಾಕ್ಟ್ರಿನೇ ಎತ್ಕೊ ಬಂದಿಲ್ಲ ಇನ್ನೊಬ್ಬ ಡ್ರೈವರು. ಅದೇ ಬಿದ್ದೋಡಿದ್ರಲ್ಲ ಅವತ್ತು ಆನೆ ಬಂದಾಗ. ಅವತ್ತು ಆನೆ ಆ ಕಡೆಯಿಂದ ಬರ್ತದೆ, ಆ ಡ್ರೈವರ್ ಟ್ರ್ಯಾಕ್ಟ್ರಿನೇ ಬಿಟ್ಬಿಟ್ಟು ಬಿದ್ದು ಓಡ್ತಾವನೆ. ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ಇವಾಗ ಈ ಸ್ವಾಮಿನ ಕರ್ಕೊಂಡು ಹೋಗೋಣ. 5 ದಾನ ಇಲ್ಲೇ ದಾಟಬೇಕು. ನಮ್ಗೆ ಈ ರೋಡ್ ಐತಿ ಮೇಲೆ ಅಲ್ಲೇ ದಾಟಬೇಕು. ಅಂಜಿಕೆ ಬರ್ಬಿಡಿ. ನಾನು ಅವ್ರಿಗೂ ಭಯ ಪಡ್ಬಾರ್ದು. ಆನೆ ಬಂದು ನುಗ್ಗಿದ್ರೆ ನಿಜಲು ಆನೆ ಬಂದು ನುಗ್ಗಿದ್ರೆ ನಮ್ಗೆ ಸ್ಟಾರು. ನಿಜ, ನಾನು ಅದನ್ನೇ ಕೇಳ್ಕೊತಿರೋದು. ಆನೆ ಬರ್ಲೇಬೇಕು ಹೊಲಕ್ಕೆ. ಹಾಗಾಗಿ ಹೇಳ್ತೀರ್ನಿಲ್ವಾ ಹಂಗೆ, ಆನೆ ಬಂದು ನುಗ್ಗಿದ್ರೆ ಹೊಲಕ್ಕೆ ಲಕ್ಷ್ಮಿ ಅಂತಾರೆ. ಲಕ್ಷ್ಮಿ, ನಿಜ ಲಕ್ಷ್ಮಿ.
ಆದರೆ ಅಣ್ಣ ಅಲ್ಲಿ ಆನೆ ಓಡಿಸ್ತಾರೆ ಡೈರೆಕ್ಟ್ ಅಲ್ಲಿಗೆ ಹೊಟ್ಟು. ಹಾಂ ಅಲ್ಲಿಗೆ ಹೋಗು. ಆನೆ ಬಂದು ನುಗ್ಗಿದ್ರೆ ಲಕ್ಷ್ಮಿ, ಅದನ್ನೆಲ್ಲ ಮೇಯ್ಕೊಂಡ್ರೆ ನಮ್ಮ ಮಾವ ಆನೆ ನೋಡಿದ್ರು ಸುತ್ತ ಬುಡ್ಲಿ ಮೈಕಳ್ಳಿ ಅಂದ್ಬಿಟ್ಟು 5 ದಿನ ಮೇಯ್ಸು. ಇನ್ನೊಂದು ಸ್ವಲ್ಪ ದಿನ ಗೈಸ್ ನಾವು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಸ್ವಲ್ಪ ದೂರ. ಹಂಗೆ ತಿಂಗ್ಳುಗಟ್ಟೆ ಮೇಯ್ದ್ರೆ ನಮಗೂ ಲಾಸು. ಇಲ್ಲ ಅದನ್ನೇ ನಾನು ಹೇಳಕ್ ಬಂದದ್ದು. ಸ್ವಾಮಿ ನಡ್ರಿ ಮುಂದಕ್ಕೆ ಭಯವಂತ, ಹಾಂ ನಡ್ರಿ ಮುಂದಕ್ಕೆ. ನಡ್ರಿ ಅಲ್ಲೆಲ್ಲ ಜಾತ್ರೆಯಲ್ಲಿ ಸೌಂಡ್ ಮಾಡ್ತಾರಲ್ಲ, ಪಿ ಡೋಲು ಎಲ್ಲ ನೋಡ್ಕೊಂಡು ಆ ಥರ ಸೌಂಡ್ ಮಾಡ್ಕೊಂಡು ಓಡಿಸ್ತಾವ್ರೆ. ಓಣ ಬನ್ನಿ. ಕ್ಲಚ್ ಹಿಡಿದು ಗೇರಾಗ ಹಾಕ್ಬೇಕು. ಏನು ಕೈ ಕಾಲು ಮಡಿಗೆ ಆಯ ಮುರಿದೋಯ್ತು. ಆನೆ ಎಲ್ಲಿತ್ತು? ಇಲ್ಲ ಇದ್ದ. ಬನ್ನಿ ನಮ್ಮ ಮಾಲ್ ಬಂದೇ ಬಿಟ್ರು, ನಾನು ಬೈಕ್ಲೇ ಬಂದ್ಬಿಟ್ರು. ನಿಮ್ಮ ನಾನು ಹೇಳಿದ್ದೆ ಮಹೇಶನ್ಗೆ ಬರ್ತಾರೆ ಅಂತ. ಓಕೆ, ಆಲ್ರೆಡಿ ಊರೇ ಓಡಿಸ್ತಾ ಇದೆ. ಅಲ್ಲಿ ಬನ್ರಿ ಹೋಗೋಣ, ಹುಷಾರಾಗಿ ನೋಡ್ಕೊಂಡು ಹೋಗಿ. ಬ್ಯಾಟ್ರಿ ಹಾಕೊಳ್ಳಿ ಮುಂದೆ. ಬನ್ನಿ ಓಡಿಸ್ತಾವ್ರೆ. ಅಲ್ಲಿ ನೋಡ್ರಿ ಕಾರ್ತಿ ಬೈಲಿ. ಮಕನ ಗುರು ಇದು. ಹೇ ಮಕನ, ನಾವು ನಾರ್ಮಲ್ ಆನೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಇದು ಮಕನ. ಹಾ ಅದೇ. ಏಯ್ ಸರಿ ಇಲ್ಲ ಕಾರ್ತಿ, ಓಡಕ್ ರೆಡಿ ಆಗಿರಿ. ಇರ್ಲಿ ನೋಡ್ರಿ, ನಮ್ಮ ಮುಂದೆ ಮಕನ ಆನೆ ಯಾವ ತರ ನಿಂತಿದೆ. ಎಷ್ಟು ಸೌಂಡ್ ಮಾಡ್ತಾ ಇದಾರೆ ಇಡೀ ಊರ್ಗೂರೆ. ಆದ್ರೆ ಅದ್ರ ಪಾಡ್ಗೆ ಅದು ಜೋಳ ತಿಂತ ಇದೆ. ನೀನ ಮದಪ್ಪ 7 ಮದಪ್ಪ ಬಸಪ್ಪನ ಆನೆ ಅನ್ಕೊಂಡಲ್ಲ. ಅಲ್ಲಿ ನೋಡ್ರಿ ತಿರ್ಗ್ತದೆ ಇವಾಗ. ಇವತ್ತೇನೋ ಹೋಗ್ತಾವನೆ. ಹಾ ಬೆಂಕಿ ಹಾಕಿ ಬೆಂಕಿ ಹಾಕಿ ನಾವು ನೋಡ್ಕೊತೀವಿ. ಹಾಕಿ. ಏ ಅಲ್ಲೇ ಇರಪ್ಪ, ಬರ್ಬೇಡ, ಅಲ್ಲೇ ಇರಪ್ಪ. ಹೋಗು ನಿನ್ ಪಾಡ್ಗೆ ಹೋಗು. ಎಲ್ಲಿ ಆನೆ? ಎಲ್ರಪ್ಪ ಆನೆ ಕಾಣಿಸ್ತಿಲ್ಲ? ಕಾಣಿಸ್ತಾ ನೋಡಿ. ಬಾ. ಓಯ್ ತಿರ್ಕ ನೋಡ್ತಾ ಇದೆ. ಹೋಗು ತಿರ್ಗ್ಬಿಟ್ಟೆ ನೋಡ್ದೆ. ಕಾಡ್ಗೋಗ್. ಹೋಗು. ಇವತ್ತೇ ಫಸ್ಟ್ ನೋಡ್ರಿ ನಾವು ಓಡಿಸ್ತದಕ್ಕೆ ಹೋಗ್ತಾ ಇರೋದು. ಟ್ರ್ಯಾಕ್ಟರ್ ಬಂದ್ರು ಹೋಗ್ತಾ ಇರ್ಲಿಲ್ಲ. ಹಾಗೆ ಬೆಂಕಿಗಳು ಎತ್ಕೊ ಬನ್ನಿ. ಓಕೆ, ಬೆಂಕಿ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ನೋಡ್ರಿ. ನಿಧಾನಕ್ಕೆ ಬಾ. ಹೋಗು. ಆನೆ ನೋಡಿದ್ರೆ ಭಯ ಇಲ್ಲ ಗುರು, ಆನೆ ನೋಡ್ತಿದ್ರೆ ಭಯ. ಅದು ಸರಿಯಿಲ್ಲ, ಸೈಲೆಂಟಾಗಿ ನಿಂತ್ಕೊಬಿಡುತ್ತೆ. ಹಾಂ ಇವಾಗ ಬರ್ಲಿ. ಬರಲ್ಲ, ಹತ್ತಿರಕ್ಕೆ ಬರಲ್ಲ ಅದು. ಹೋಗು. ಹಾಂ ಹೋಗು. ಈಗ ಎಲ್ಲ ಲಾಸ್ಟ್ ಅವ್ರೆ ರೈತರು. ಇಲ್ಲಿ ನೋಡ್ರಿ ಡೈರೆಕ್ಟರ್ ಇವಾಗ ಬಂದಾರೆ ನನ್ನ ಹತ್ರ. ಅಯ್ಯೋ, ನಾವು ಲಾಸ್ಟ್ ವಿಡಿಯೋದಲ್ಲಿ ಇದೇ ಜಾಗದಲ್ಲಿ 5 ಆನೆಗಳಿದ್ವು. ನಾವು ಇವತ್ತು ಅದೇ 5 ಆನೆಗಳು ಇಲ್ಲಿ ಇರ್ತವೆ ಅಂತ ಅನ್ಕೊಂಡ್ ಬಂದ್ವಿ. ಬಟ್ ಆದ್ರೆ ಇಲ್ಲಿರೋದು ಮಕನ ಆನೆ. ಸೊ ಇದು ಹೋಗ್ತಾ ಇರ್ಲಿಲ್ಲ ಸಾಮಾನ್ಯವಾಗಿ. ಇವತ್ತು ಅಪರೂಪಕ್ಕೆ ಓಡಿಸಿದ್ದಕ್ಕೆ ಹೋಗಿದ್ದು. ಅದು ಫುಲ್ ಎಲ್ಲ ಬೆಂಕಿ ಹಾಕಿದ್ವಲ್ಲ, ಅದಕ್ಕೆ ಎದ್ರಕೊಂಡು ಹೋಗಿದೆ ಅಷ್ಟೇ. ಹಿಂಗೆ ಕೈಸ್ ನಮ್ಮ ಡೈರೆಕ್ಟ್ರು ಫುಲ್ ಧೈರ್ಯ. ಇವ್ರು ಏನ್ ಮಾಡೋದು ಅಣ್ಣ? ಇಲ್ಲಿ ನೋಡಿ ಬೇಕಾದ್ರೆ ನೀವೇ ಅಲ್ಲಿ ಹಾಕದೆ ಬ್ಯಾಟ್ರಿ ಹಾಕಿ. ಆನೆಯಲ್ಲಿದ್ದು ಆನೆ ಕಾಣ್ತೀರಿ, ಏನ್ ಮಾಡೋದು? ಫುಲ್ ಮರ ಕಾಣ, ಫುಲ್ ಕಾಡ್ತಾರ. ಇಲ್ಲಿ ಹೋದ್ ಯಾವ ಗ್ಯಾರಂಟಿ ಇಲ್ಲಿ ಹೋದಾರೆ ಅಲ್ಲಿಗೆ? ನಿನ್ ಗ್ಯಾರಂಟಿ ಮೇಲೆ ಸೇಫ್ಟಿ ಮುಖ್ಯ ಗೈಸ್. ಸೇಫ್ಟಿ ಫಸ್ಟ್. ಟ್ಯಾಕ್ಟ್ರಿ ಹೋಗೋಣ ಬನ್ನಿ, ಲೆಟ್ಸ್ ಗೋ. ನಾವು ಹಿಂದಿಂದೇನೆ ಹೋದ್ರೆ ಸೊ ಅಲ್ಲಿ ಆನೆನೇ ಕಾಣಿಸ್ತಾ ಇಲ್ಲ. ಇವಾಗ ಆ ಕಡೆಯಿಂದ ಹೋಗಿ ಟ್ಯಾಕ್ಟ್ರಿ ಹೋಗೋಣ. ಓಡ್ರು. ಇದು ಡೈರೆಕ್ಟರ್ ಅಡ್ಡ. ಮುಂದ್ಗಡೆಯಿಂದ ಆನೆ ಬಂದ್ಗಿನ್ಬಿಟ್ಟತು. ಬೇರೆ ಆನೆಗಳು ಒಳ್ಳೆ ಎಕ್ಸಸೈಸ್ ಗೈಸ್. ಜಾಗಿಂಗು, ರನ್ನಿಂಗು, ಜಿಮ್ಮು ಏನು ಬೇಡ. ನೆನ್ನೆನೆ ಅಡ್ವೆಂಚರ್ ಅಂತ ಅನ್ಕೊಂಡಿದ್ವಿ. ಬಟ್ ಇವತ್ತು
ನನ್ನಗಿಂತ ಸಿಕ್ಕಾಪಟ್ಟೆ ಅಡ್ವೆಂಚರ್ ಗುರು. ನನಗೆ ಮಕನಾನೆ ಹಿಂದೆ ಹೋದ್ರೆ ಭಯ ಇಲ್ಲ, ನಿನ್ ಗಾಡಿನ ಹಿಂಗ್ ಓಡಿಸಿದ್ರೆ ಭಯ ನಂಗೆ. ಇದು ಅಣ್ಣ ಏನ್ ಹೇಳಕ್ ಬಂದಿಲ್ಲ, ಏನ್ ಹೇಳಕ್ ಬಂದ? ಏನ್ ಹೇಳಕ್ ಬಂದ್ರೆ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಕಂಫರ್ಟಬಲ್ ನೀವು ಗಟ್ಟಿಯಾಗಿ ಕೂತ್ಕೋಬೇಕು. ಗಾಡಿ ನೆಗೆತದೆ, ಕಲ್ಲು ಗಿಲ್ಲು ಸಿಕ್ಕಿದ್ರು ನೆಗೆತದೆ. ಚೆನ್ನಾಗಿರೋ ಟಾರ್ಚ್ ಇದ್ದ, ಸೂಪರ್ ಆಗದೆ. ನನ್ ಬ್ಯಾಟ್ರಿ ಒಂದ್ ಚೆನ್ನಾಗಿರೋ ಟಾರ್ಚ್ ಇಸ್ಕ. ಏ ಬಿಡು ಬರಲ್ಲ ಕಣ. ಹಿಂಗೆ ನಮ್ ಡೈರೆಕ್ಟ್ರು ಆನೆ ನೋಡಿದ್ರೆ ಭಯ ಆಯ್ತಿಲ್ಲ, ನಿನ್ನ ನೋಡಿದ್ರೆ ಭಯ ಆಯ್ತು ನಮ್ಗೆ. ಎದುರಿಸಿ ಬಿಡ್ತಾನೆ ಫುಲ್ಲಾಗ. ಮೈಕ್ ಎತ್ಕೊಳ್ಳಿ ಎತ್ಕೊಳ್ಳಿ. ಎತ್ಕೊಳ್ಳಿ. ಟ್ಯಾಕ್ಟ್ರಿ ಹೋಗ್ತಾ ಇದೀವಿ, ಹೋಗೋಣ ಬನ್ರಿ. ಓಕೆ ನೋಡ್ರಿ, ದಾರಿ ಇಲ್ಲ, ಹೊಲದ ಮೇಲೆ ಹೋಗ್ತಾ ಇದೀವಿ ಟ್ಯಾಕ್ಟ್ರಿಲಿ. ಆನೆ ಎಲ್ಲಿ ಬಂದಿದ್ದು? ಆನೆ ಎಲ್ಲಿದ್ದು ನೋಡ್ಕೊಳ್ಳಿ. ಒಂದ್ ಸ್ವಲ್ಪ ಆ ಕಡೆ ಬನ್ನಿ ಸ್ವಾಮಿ, ಸೈಟ್ ಬಂದು ಆಮೇಲೆ ನೋಡ್ಕೊಳ್ಳಿ. ಐತೆ ಬಾ ಮಾಡಪ್ಪ. ಮಕ್ಕಳಾನೆ ಅಲ್ಲಿ ಎಲ್ಲೋ ಮುಂದ್ಗಡೆ ನಿಂತಿದೆ, ಟ್ಯಾಕ್ಟ್ರಿಲಿ ಹೋಗ್ತಾ ಇದೀವಿ, ಹೋಗೋಣ ಬನ್ರಿ. ದಾರಿ ಇರ್ಲಿಲ್ಲ, ಸೊ ಇವಾಗ ದಾರಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಟ್ಯಾಕ್ಟ್ರಿಲಿ ಯಾರು ಬೇಡ ಅನ್ಬಿಟ್ಟು ಟ್ಯಾಕ್ಟ್ರಿ ಮುಂದೆ ಹೋಗ್ತಾ ಇದೆ, ನಾವೆಲ್ಲರೂ ಹಿಂದೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡ್ರಿ. ಅಲ್ಲಿ 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 ಮೇಲೆ ಮೇಲೆ ಮೇಲಕ್ಕೆ ಹೆಂಗೆ ಲೆಫ್ಟ್ ನೋಡ, ಅಲ್ಲಿ ನಿಂತ ಏ ಇದೇ ಬೇರೆ ಕೊಂಬನೇ ಬೇರೆ ಕಣ. ಇದು ಸಿಂಡ ಅವ್ರು ಹೇಳಿದ್ರಲ್ಲ ಆನೆ, ಇಲ್ಲಿ ಬತ್ತೆ ಮಾಮೂಲಿ ಅಂತ ಅದು. ಮತ್ತೆ ಈ ಆನೆ ನೋಡ್ರಿ, ನಾವ್ ಓಡಿಸ್ಕೊ ಬಂದಿರೋದೇ ಬೇರೆನೆ, ನಮ್ಗೆ ಇಲ್ಲಿ ಸಿಕ್ಕಿರೋದೇ ಬೇರೆನೆ. ಯಾಕ ಆನೆ ಅಲ್ಲಿ ಹೋಗಿದ್ದಂತೆ. ಬರ್ರ ಆನೆ ಅಲ್ಲಿದ್ದಂತೆ, ಬರ್ರ ಯಾರು ತಿರಾಕ ಬರ. ಆನೆ ಅಲ್ಲದ ಸಮಯ, ಆನೆ ಅಲ್ಲಿ ಕಾಡ್ನವ್ರು ಕಳ್ಕೊಂಡೋಗಿದ್ದಂತೆ, ಬಾ ತಿರಾಕ ಬಾ. ಟ್ಯಾಕ್ಟ್ರಿ ಮುಂದೆ ಹೋಯ್ತು, ನಮ್ ಹಿಂದೆ ಬತ್ತಿದವರೆಲ್ಲ ಹಿಂದೆ ಹೊಟ್ಟೋದ್ರು, ಮಧ್ಯ ನಾನು ವಿಕಾಸ್ ಇಬ್ರ ಇದ್ದೀವಿ. ಇವಾಗ ನಾವು ಆನೆ ಇಲ್ಲಿದೀವಿ ಅನ್ಬಿಟ್ಟು ಇಲ್ಲಿಗೆ ಹೋಗೋದು ಇಲ್ಲ ಹಿಂದಕ್ಕೆ ಹೋಗೋದು. ಅಲ್ಲೊಂದು ಆನೆ ಅದೇ ಅಂತ ಹೇಳ್ತಾವ್ರೆ, ಇಲ್ಲಿ ಬೇರೆ ಈಗ ಇಲ್ಲೊಂದು ಆನೆ ಜಸ್ಟ್ ನಾವು ಅಲ್ಲಿ ತುಡುಕಿದ್ದೆ ಬೇರೆನೆ, ಇಲ್ಲಿ ಬಂದು ನೋಡಿದ್ರೆ ಕೊಂಬಾನೆ ನಿಂತಿದೆ. ಇವಾಗ ನಮ್ ಸುತ್ತ ಆನೆಗಳಿದಾವೆ, ಯಾವ ಕಡೆಯಿಂದ ಬರ್ತವೆ ಅನ್ನೋದು ಗೊತ್ತಿಲ್ಲ. ಅಣ್ಣ ಬರ್ಲಿ, ಅಲ್ಲಿ ಜೀಪ್ ಅದ ಉಂಟು. ನೋಡ್ರಿ, ಮತ್ತೆ ಇವಾಗ ಫಸ್ಟ್ ಹೋಗಿದ್ವಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ. ನಾವು ಹೋಗಿದ್ದ ದಾರಿಲಿ ಆ ಮಕನಾನೆ ಅಲ್ಲೇ ಬಂದು ವಾಪಸ್ ಅಲ್ಲಿಗೆ ಹೋಯ್ತಂತೆ. ಬಟ್ ಅಲ್ಲಿ ಬಂದಿದ್ದು ಯಾವ್ದೋ ಕೊಂಬು ಇರೋ ಆನೆ. ಎಲ್ಲಿ ಅಲ್ಲೇ ಇದ್ದೇವ್ರ? ಅಲ್ಲಿ ನೋಡ್ದಣ್ಣ ಸರಿ ನೀನು. ಇಲ್ಲಿ ಲೆಫ್ಟ್ ಕಾಕೆ, ಪಾಸ್ ಆಯ್ತು. ಲೆಫ್ಟ್ ಕಾಕೆ. ಅಲ್ಲಿ ಪಾಸ್ ಆಯ್ತು. ಓಕೆ, ಟ್ಯಾಕ್ಟ್ರಿ ಮುಂದೆ ಹೋಗ್ತಾ ಇದೆ ಹುಡ್ಕೊಂಡು, ಇನ್ನೂ ಆನೆ ಕಾಣಿಸಿಲ್ಲ. ಅಲ್ಲೇನೋ ಪಾಸ್ ಆದಂಗೆ ಆಯ್ತು, ಅದು ಆನೇನೋ ಏನೋ ಗೊತ್ತಾಗಿಲ್ಲ. ಇಲ್ಲ ಇದು ಇವಾಗ ಹೋಗಿರೋದೆ ಸ್ವಾಮಿ. ಅದೇ ಈ ಮರದಡಿ ನಿಂತಿತ್ತಂತೆ. ಹೊಲ್ದವ್ರು ಹೇಳಿದ್ರಲ್ಲ ಈಗ ಇಲ್ಲಿ ಬಂದಿದ್ದ. ಈಗ ಹೋಗಿರೋ ಅಜ್ಜಿ ಇದು. ಇಲ್ಲಿ ಮ್ಯಾಲ್ಕದೆ ಬನ್ನಿ, ಮ್ಯಾಲ್ಕ ಹೋಗಿದ್ರ ಮ್ಯಾಲ್ಕೆ ಅದು. ಅಲ್ಲೂ ಒಂದೊಂದು ನಿಂತದೆ. ಅಲ್ಲಿ ಹೋಗ್ತಾ ಇದ್ವಿ, ನಮ್ಮ ಕ್ಯಾಮ್ರದ್ದು ಬ್ಯಾಟ್ರಿ ಖಾಲಿ. ಇವಾಗ ಎತ್ಕೊ ಬರೋದಕ್ಕೆ ವಾಪಸ್ ಹೋಗಿದ್ ಬರ್ಬೇಕು. ಓಕೆ, ಹೋಗಿ ಬ್ಯಾಟ್ರಿ ತಗೊಂಡು ಮತ್ತೆ ಹೋಗ್ತಾ ಇದೀವಿ. ನಮ್ಮ ಸ್ವಾಮಿ ಮತ್ತೆ ಹುಡುಗರೆಲ್ಲ ಅಲ್ಲವ್ರೆ. ಹೊರಗಡೆ 3 ಕಾಲ್ನಡೆ ಆನೆ ಹೋಗ್ತಿದೆ, ಆ ಮಕ್ಕನನ್ನು ಸೇರಿ 4 ಕಾಲ್ನಡೆ ಇದಾವೆ. ಓಕೆ, ಹೋಗೋಣ ಬನ್ರಿ. ಬರ್ಲಿ ಬಾ ಬೆಂಕಿ ಹಾಕ್ರಿ, ನೀನ್ ಬೆಂಕಿ ಹಾಕು.
ಬೆಂಕಿ ಹಾಕಿ ಬೆಂಕಿ ಹಾಕಿ. ಏ ಬರ್ತದೆ, ಬ್ಯಾಟ್ರಿ ಹಾಕು ಬ್ಯಾಟ್ರಿ ಹಾಕು. ಬರ್ಲಿ 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 ಬರ್ಲಿ. ಲೇ ಕಳ್ಳ, ಅದ್ ನೋಡ್ರಿ ಇದಕ್ಕೆ ಭಯನೇ ಇಲ್ವಲ್ಲ. ಲೇ ಕಾಡ್ಗೆ ಹೋಗೊಂದು ಇತ್ತೀಚೆಗೆ ಬಾ ನೋಡಪ್ಪ. ಒಲ್ವೆಲ್ಲ ಇಷ್ಟೆಲ್ಲ ಬೆಂಕಿ ಹಾಕಿದೀವಿ, ಇಷ್ಟೆಲ್ಲ ಬೆಂಕಿ ಹಾಕಿದೀವಿ. ಹೋಗ್ತಿದ್ಯಾ ನೋಡಿ ಅದು. ಆಗಲ್ವಾ? ಹಾ ಬನ್ನಿ ಬನ್ನಿ. ಹಾ ಇದ್ಯಾವ್ದು ಗುರು ಇದು? ಇಷ್ಟು ಸೌಂಡ್ ಇದ್ರು ಇಷ್ಟು ಬೆಂಕಿ ಇದ್ರು ಬರ್ತಿದ್ಯಲ್ಲ. ಇದು ಮಕನಗಿಂತ ಸಿಕ್ಕಾಪಟ್ಟೆ ಡೇಂಜರಸ್ ಗುರು. ಅಲ್ಲಿ ನೋಡಿ ಟ್ಯಾಕ್ಟ್ರಿ ಹತ್ರಕ್ಕೆ ಬರ್ತಿದೆ ಗುರು. ಇದು ಯಾವುದು? ಅಲ್ಲಿ ನೋಡ್ರೆ ಅದು ಹೋಯ್ತಾನೆ ಇಲ್ಲ ಗುರು. ಅಲ್ಲಿ ನೋಡಿ ಇದ್ಯಾವ್ದು ಗುರು? ಇದು ಆನೆ. ಟ್ಯಾಕ್ಟ್ರಿಗೆ ಬರ್ತದ. ಬೆಂಕಿ ಹಾಕಿ, ಹತ್ತತ್ರಕ್ಕೆ ಬನ್ನಿ, ಬೆಂಕಿ ಬನ್ನಿ, ಹತ್ತತ್ರಕ್ಕೆ ಬೆಂಕಿ ಬನ್ನಿ. ಇನ್ನಿರೋ ಡೇಂಜರ್. ಬನ್ನಿ ಬನ್ನಿ ಹೋಗೋಣ ಬನ್ನಿ. ನಡ್ರಿ ಓಡ್ರಿ. ಗುರು ಯಾವ್ದು ಗುರು ಇದು ಆನೆ? ಅಪ್ಪ ನಾನು ಲೈಫಲ್ಲಿ ನೋಡೇ ಇಲ್ಲ. ನಾನು ಮಕನ ಆನೆನೆ ತುಂಬಾ ಡೇಂಜರಸ್ ಅಂತಿದ್ದು. ಆದ್ರೆ ಇದು ಯಾವ್ದು ಸಿಂಡ? ಅಬ್ಬಾ, ಮಕನ ಆನೆ ಇಲ್ಲೆಲ್ಲಾರು ಇರುತ್ತೆ ನೋಡ್ರಿ. ಹಾ, ಮಕನಾನೆ ಹೋಗಿಲ್ಲ. ನಿಜ ಸತ್ಯವಾಗ್ಲೂ ಹೇಳ್ತಾ ಇದೀನಿ, ಲೈಫಲ್ಲಿ ಈ ತರ ಆನೆ ನಾನು ನೋಡಿಲ್ಲ. ಇವತ್ತಿನ ತರ ಅಡ್ವೆಂಚರ್ಸ್ ನಾವ್ ಯಾವತ್ತೂ ಮಾಡಿಲ್ಲ. ಅದ್ಯಾವ್ದು ಆತರ? ಹೌದು ಸ್ವಾಮಿ, ಒಟ್ನಲ್ಲಿ ನನ್ನ ಲೈಫ್ ಈ ತರ ನಾನು ನೋಡೇ ಇಲ್ಲ. ನಾನು ನೋಡಿಲ್ಲ ನಿಜಲು. ಜೀವ ಮೊದ್ಲು ನೀವ್ ಹೇಳ್ತೀವ್ರಿ ಎದ್ರಕಬೇಡ ಅಂತ. ಈ ತರ ಅಂತ ಗೊತ್ತೇ ಇರ್ಲಿಲ್ಲ ನಂಗೆ. ಟ್ಯಾಕ್ಟ್ರಿ ಸೌಂಡ್ ಗೆ ಓಡ್ತಾ ಇಲ್ಲ ಅಂತ ಅಂದ್ರೆ ಲೆಕ್ಕ. ಎಲ್ಲಿ ನನಗೆ ಎಲ್ಲಿ ಭಯ? ಇಲ್ಲಿ ಒಬ್ರೇ ಅವರೇ ಪಾಪ, ಇವ್ರು ಬೇರೆ ಗಾಡಿಲಿ. ನಾನು ಕೂಡ ಬಿಡಿ ಸ್ವಾಮಿ, ಗಾಡಿ ದಂಡೆ ಬರೋ ಗಾಡಿ ನಿಲ್ಸ್ಬಿಟ್ಟು ಕೂಡ ಬಿಡ್ತೀನಿ. ಅದೇನಿಲ್ಲ, ತೊಂದ್ರೆ ಇಲ್ಲ ಸ್ವಾಮಿ. ವಾಹನ ನೋಡ್ಕೊಂಡಿದ್ದೆ, ನಾನು ಚೆನ್ನಾಗಿ ನೋಡ್ಕೊಂಡಿದ್ದೆ. ನಿಮ್ ಟಾರ್ಚ್ ಆದ್ರೆ ಟಾರ್ಚ್ ನೋಡ್ತಾ ಇದೆ ಹೊರತು ಗಾಡಿನ ನೋಡಲ್ಲ. ಟ್ಯಾಕ್ಟ್ರಿನ ಅದು ಅಬ್ಸರ್ವ್ ಮಾಡ್ತಾ ಇಲ್ಲ. ನೋಡಬೇಕಾದ್ರೆ ವಿಡಿಯೋ ಆದ್ರೆ ನೋಡಿ, ಬೇಕಾದ್ರೆ ವಿಡಿಯೋ ಇಲ್ಲದೆ ನೋಡಪ್ಪ. ನನ್ ಜೀವನದಲ್ಲಿ ಈ ತರ ಆನೆ ನೋಡೇ ಇಲ್ಲ. ಮಕ್ಕನ ನೋಡಿದೀನಿ, ಇದು ಸಿಂಡ ಆನೆ ಸಿಂಡ. ಅಯ್ಯಪ್ಪ ಸ್ವಾಮಿ, ನೆನ್ಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ಸುತ್ತೆ. ಇಲ್ಲಿ ನಮ್ ಎಲ್ರಿಗಿಂತ ಧೈರ್ಯವಂತರು ಅಂದ್ರೆ ಸ್ವಾಮಿ. ಆದ್ರೆ ಆನೆ ದಂಡೆಲಿ ಇದ್ರು ಅದ್ರ ಹತ್ರಕ್ಕೆ ಹೋಗಿ ಓಡಿಸ್ತಾರೆ. ಇಷ್ಟ ದಿನ ಆ ಮಕನ ಆನೆನ ಹತ್ರಕ್ಕೆ ಹೋಗಿ ಓಡಿಸ್ತಿದ್ರು ಇವ್ರೊಬ್ರೆ. ಆದ್ರೆ ಇವ್ರು ಅವರೇ ಎದ್ಕೊಂಡಿದ್ದಾರೆ ಇವತ್ತು. ಈ ತರ ಡೇಂಜರ್ ಆನೆ ಯಾವತ್ತೂ ನೋಡಿಲ್ಲ ಸ್ವಾಮಿ. ನಿಜವಾಗ್ಲೂ ನೋಡಿಲ್ಲ ಸ್ವಾಮಿ. ನೋಡ್ರದಲ್ಲಿ ನಿಮ್ ನನಗೆ ಒಬ್ಬನಿಗೆ ನೀವು ಒಬ್ರು ಇದಾರಲ್ಲ ಭಯ ನನಗೆ. ಎಲ್ಲಿ ಯಾಕೆ ಬರ್ತಿದ್ದೆ ಗಾಡಿನ ನೋಡಲ್ಲ ಸ್ವಾಮಿ. ಆಳ್ನತ ಸ್ವಾಮಿ ನಂದು ಮನೆ ಫೋಕಸ್ ಇದು ದೂರ ಡೇಂಜರ್ ಸ್ವಾಮಿ. ಅಕ್ಕಿ ಸಿಡಿಕೆ ಮುಂದಕ್ಕೆ ಸರಿ ಬನ್ನಿ ನಮ್ ಡೈರೆಕ್ಟರ್ ಅಂಜಿಕೆ ಬಿಡ್ಬಿಡಿ. ನಾನು ಯಜಮಾನ್ರೆ ಒಂಟ್ಕಿಂಟ್ ಹೋದ್ರಿ ಆನೆ ಹತ್ರ. ಜೋಳ ತಿನ್ನಕ್ಕೆ ಡೈಲಿ ಇಲ್ಲಿ ಕೆರೆ ಇಲ್ಲ, ಅದು ಜೋಳ ತಿನ್ಕೊಂಡು ಹೋದ್ರು ಹೋಗ್ಲಿ, ಆ ಆನೆ ಹತ್ರ ಮಾತ್ರ ಹೋಗ್ಬೇಡಿ. ಅದು ಸಾಮಾನ್ಯ ಆನೆ ಅಲ್ಲ, ಟ್ಯಾಕ್ಟ್ರಿನೇ ಎತ್ತಕ್ ಬರುತ್ತೆ. ನಾವ್ ಇಷ್ಟೊತ್ತು ಆನೆ ಓಡಿಸಿದ್ದು ಇವ್ರ ತೋಟದಲ್ಲ ಮೇಯ್ತಾ ಇದ್ದಿದ್ದು. ಜೋಳ ಮೇಯ್ತಾ ಇದೆಯಲ್ಲ ಅನ್ಬಿಟ್ಟು ಎಲ್ರು ಸಪೋರ್ಟ್ ಆಗಿ ಒಟ್ಟಿಗೆ ಬಂದು ಅದನ್ನ ಓಡ್ಸೋಣ ಅನ್ಬಿಟ್ಟು ಹೋದ್ರೆ ಈ ತರ ಸ್ವಾಮಿ. ಫಾರೆಸ್ಟ್ ನವ್ರು ಫೋನ್ ಮಾಡಿ ಬರ್ಲಿ. ಇಲ್ಲ, ಅಲ್ಲಿ ನಾಲ್ಕಿದ್ವು. ಒಂದು ಮಕನ, ಇನ್ನೊಂದು 2 ಕೊಂಬಾನೆ, ಇನ್ನೊಂದು ಚಿಕ್ಕನೆ, ಇನ್ನೊಂದು ಇದು ಇವಾಗ ಅಟಿಸ್ಕ ಬತ್ತಿತ್ತಲ್ಲ ಅದು ಚಿಕ್ಕನೆ. ಅವು ಮಕನೇ ಹೊಂಟೋಯ್ತು, ಟಾಟಿ ಸೌಂಡ್ ಹೊಂಟೋಯ್ತು. ಹೇಗೆ ಓಡಿಸ್ತಿದ್ದೋ ಇವಾಗ ಇನ್ನೂ ಅಲ್ಲೇ ಇದಾವ. ಅಲ್ಲ ಹೋಗಿಲ್ಲ, ಅದು ಇವ್ರದ್ದು ತೋಟನೇ ಅಲ್ಲ, ನಮ್ದು ತೋಟ ಅಲ್ಲ. ಇವ್ ಇಲ್ಲಿ ಬಂದಿರೋರ್ದು ಯಾರ್ದು ತೋಟ ಅಲ್ಲ. ತೋಟ ಇಲ್ಲಿ ನೋಡಲ್ಲ ನಿಂತವ್ರಲ್ಲ ಅವ್ರದ್ದು. 2 ಅವರ್ ಇಂದ ಟ್ಯಾಕ್ಟ್ರಿನ ಓಡಿಸೋರ. ಎಷ್ಟು ಡೀಸೆಲ್ ಕುಡ್ದಿರ್ಬೋದು. ಇವ್ರಿಗೇನು ಬೇಡ, ಅಚ್ಚುಕಟ್ಟಾಗಿ ಇವ್ರು ತೋಟಗಳಲ್ಲಿ ಮಲಿಕೋಬೋದಾಗಿತ್ತು. ಅಚ್ಚುಕಟ್ಟಾಗಿ ಮಲಿಕೋಬೋದಾಗಿತ್ತು. ಟ್ಯಾಕ್ಟ್ರಿ ಕೊಟ್ಟು ಇವ್ರನ್ನೆಲ್ಲ ಕಳಿಸಿ ಏನು ಕೊಡ್ಸೋದು? ಅಲ್ಲ, ಈ ಯಜಮಾನ್ರು ಒಬ್ಬೊಬ್ಬರ ಇಲ್ಲಿ ಕಾಯ್ಕೊಂಡಿರ್ತಾರಲ್ಲ, ಆತರ ಬಂದ್ಬಿಟ್ರೆ ಏನ್ ಮಾಡೋದು? ಹೋಗಿ ಯಜಮಾನ, ನೀವು ಯಾಕೆ ಇಸ್ಕೊಳ್ಳಲ್ಲ? ನೀವು ಬರೋದೇ ಇಲ್ವಲ್ಲ, ಯಾಕೆ ಬನ್ನಿ. ಭಯ ಸರ್. ನಾವು ಮನ್ಸ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮನ್ಸ್ರೆ. ಇವಾಗ ಅವ್ರನ್ನ ಹೋಗಿ ಅಲ್ಲಿ ಹೋಗಿ ಓಡಿಸಿ ಅನ್ನೋದು ಅಥವಾ ಹತ್ರಕ್ಕೆ ಹೋಗಿ ಇದ್ ಮಾಡಿ ಅನ್ನೋದು ಆತರ ಎಲ್ಲ ಬೇಡ.
ಸೊ ಎಲ್ಲರೂ ಮನ್ಸ್ರಿ ಏನು ಮಾಡೋದಕ್ಕಾಗಲ್ಲ. ಅದು ಒಂದೊಂದು ಆನೆ ಇಷ್ಟು ದಿನ ಅದು ಬರ್ತಾ ಇರ್ಲಿಲ್ಲ, ಎಲ್ಲೋ ಹೊಸ್ದಾಗಿ ಬಂದ್ಬಿಟ್ಟಿದೆ. ಅದು ಸಿಂಡ ಅಂತಾರಲ್ಲ ಆ ಥರ ಆನೆ ಅಂತೆ. ಬಟ್ ಇವಾಗ ನೋಡಿ ಅಷ್ಟು ಬೆಂಕಿ ಹಾಕಿದೀವಿ, ಎಲ್ಲ ಮಾಡಿದೀವಿ, ಆದ್ರೂ ಅದು ಹೋಗ್ತಾ ಇಲ್ಲ. ಇವಾಗ ಫಾರೆಸ್ಟ್ನವ್ರ ಹತ್ರ ಅದು ಗನ್ನು ಗಿನ್ ಇರ್ತಲ್ಲ, ಅದನ್ನ ತಗೊಂಡೋಗಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕಾಗತ್ತೆ ಅಷ್ಟೇ. ಸೊ ಇಲ್ಲಿನ ರೈತರಿಗೆ ಅದು ಸಿಕ್ಕಾಪಟ್ಟೆ ಡೇಂಜರ್. ನಾನು ಮಕ್ಕನನ್ನೇ ಡೇಂಜರ್ ಅಂತಿದೆ, ಬಟ್ ಮಕ್ಕನದಕ್ಕಿಂತ ಅದು ಏನಾದ್ರೂ ರೈತರು ಅದ್ರ ಎದುರುಗಡೆ ಸಿಕ್ಕಿದ್ರೆ ಏನ್ ಮಾಡೋದು? ಅದು ಟ್ಯಾಕ್ಟ್ರಿ ಇತ್ತು, ಬೆಂಕಿ ಇತ್ತು, ಅಷ್ಟು ಜನ ಇದ್ವಿ, ಆದ್ರೂ ಅಷ್ಟು ಬರ್ತಾ ಇದೆ ಅಂದ್ರೆ ಏನ್ ಮಾಡೋದು? ಓಕೆ ಸರ್, ಇಲ್ಲಿನ ರೈತರಿಗೆ ಒಂದ್ ಸ್ವಲ್ಪ ನೀವು ಪಟಾಕಿಗಳು ಅದನ್ನೆಲ್ಲ ಕೊಟ್ಟು ಅದನ್ನೆಲ್ಲ ಕೊಟ್ರಿ. ನೀವು ಕೇಳಿ ಯಜಮಾನ್ರೆ, ಹೋಗಿ ಈಸ್ಕೊಳ್ಳಿ. ಪಟಾಕಿ ಎಲ್ಲ ತಂದು ಇಟ್ಕೊಂಡಿರಿ. ನೀವು ಗುಳ್ಳು ಮೇಲ್ಗಡೆ, ಮರದ ಮೇಲ್ಗಡೆ ಹಾಕೊಳ್ಳಿ, ಕೆಳಗಡೆ ಹಾಕೊಳ್ಳಿ ಬರೀ. ಹಾ, ಅಲ್ಲೇ ಇರಿ. ಆಮೇಲೆ ಫೋನ್ ಮಾಡಿ ನೀವು ನೋಡಿ, ಇವರು ನಮ್ಮ ಸೈಡ್ನವರು ತಿಮ್ಮಯ್ಯ ಅವರು ಅಂದ್ಬಿಟ್ಟು ಫೋನ್ ಮಾಡಿ. ಒಳ್ಳೆ ಜನನ ಏನೂ ಇಲ್ಲ, ನೀವು ಕರೆದ ತಕ್ಷಣ ಬರ್ತಾರೆ. ಆಯ್ತಾ? ಅದೊಂದು ಇದು ಮಾಡಿ ಸರ್, ನಾವು ಫೋನ್ ಮಾಡಿದ್ರೆ ಫೋನ್ ನಂಬರ್ಗಳು ಇಟ್ಕೊಳ್ಳಿ, ಫೋನ್ಗಳು ಮಾಡ್ರಿ.